3 ದಿನದಿಂದ ಕಾಲು ಹೋಗ್ಬಿಟ್ಟಿದೆ. ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇದೆ ಗೊತ್ತಾ ಹಾಸನಲ್ಲಿ. ಇದು ಫೇಮಸ್. ಒಂದು ಸಿಲ್ವರ್ ಬ್ರೇಸ್ಲೆಟ್ ತುಂಬ ಇಷ್ಟಪಟ್ಟಿದ್ರು. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇನ್ನು ನಾವು ಊರಲ್ಲೇ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾಳೆ ನಮ್ಮ ಅಪ್ಪಾಜಿ ಅಮ್ಮನ ಆ್ಯನಿವರ್ಸರಿ ಇದೆ. ಆ್ಯಂಡ್ ರಾಣಿ ಅಕ್ಕನ ಆ್ಯನಿವರ್ಸರಿ ಇದೆ. ಆ್ಯಂಡ್ ಪ್ಲಸ್ ನಮ್ಮ ಚಾಣದ ಬರ್ತಡೇ ಇದೆ. ಸೊ ಹಾಗಾಗಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಚಾಣಂಗೆ ಬಟ್ಟೆ ತೊಗೊಂಡು ಆ್ಯಂಡ್ ಅದಾದಮೇಲೆ ನಮ್ಮ ಅಮ್ಮಂಗೆ ಸ್ಯಾರಿ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬರಬೇಕು. ನಾನು ಮತ್ತು ನಮ್ಮ ಅಕ್ಕ ಹೊರಡ್ತಾ ಇದ್ದೀವಿ. ಇವಾಗ ಡ್ಯಾನ್ಸ್ ಮಾಡಿ ಕಿರ್ಚಿ ಗಂಟ್ಲು ಹೋಗ್ಬಿಟ್ಟಿದೆ. 3 ದಿನದಿಂದ ಕಾಲು ಹೋಗ್ಬಿಟ್ಟಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಎಫೆಕ್ಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸೊ ಇವಾಗ ರೆಡಿಯಾಗಿದ್ದೀವಿ, ಬನ್ನಿ ಹೋಗುವ. ಆ್ಯಂಡ್ ಹಂಸ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸಿಹಿನೂ ಇಲ್ಲೇ ಇರ್ತಾಳೆ, ಅಮ್ಮ ನೋಡ್ಕೊತಾರೆ. ಸೊ ಹೋಗುವ. ನಾನು ನಮ್ಮ ಅಕ್ಕ ಇವಾಗ ಹೊರಟಿದ್ದೀವಿ, ಹೋಗುವ. ಬನ್ನಿ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಬಟ್ಟೆ ಒಂದು ರಿಟರ್ನ್ ಇತ್ತು. ಸೊ ಹಾಸನಲ್ಲಿ ಈ ಕಾರ್ಟಿಗೆ ಕೊಟ್ಟೋಗಿ ನಾನು ಒಂದೇ ಇರೋದು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಹಾಸನಿಗೆ ಬಂದು ಕೊಡ್ತಾ ಇದ್ದೀವಿ. ನಮ್ಮ ಮುಖ ಹೋಗಿದ್ದಾರೆ ಕೊಡೋಕ್ಕೆ. ಬಿಸಿಲು ಗಾಯ್ಸ್. ಇವಾಗ ಡ್ರೈ ಕ್ಲೀನಿಂಗ್ ಕೊಟ್ಟಿರೋಂಥ ಸೋಳಿನ ಇಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. Can stop with the stick. That is trying hard. ಏನು ಹಂಸಿನಿದು ಲಂಗ ಆಗಿಲ್ಲ. ಸೊ ಇವಾಗ ಚಾಣು ಡ್ರೆಸ್ ತಗೊಳಕ್ಕೆ ಹೋಗೋಣ. ಫೈವ್ ಟು 6 ಇದೆ. ನಾವು ಕರೆಕ್ಟ್ ಆಗುತ್ತೆ ಅವನಿಗೆ. ಸಣ್ಣನಿದ್ದಾನಲ್ಲ. ಇದನ್ನ ಓಪನ್ ಮಾಡಿ ಅಂಕಲ್. ಇದರಲ್ಲಿ ಇಷ್ಟೇ ಕಲರ್ಸಾ? ಹಾಂ, ಕಲರ್ಸ್ ಇದರಲ್ಲಿ ಇದೊಂದು ಕಲರ್ ಇದೆ. ಪರ್ಪಲ್ ಬೇಡ, ನಂಗೇನೋ ಇದೆ ಚೆನ್ನಾಗಿದೆ. ಬ್ಲ್ಯಾಕ್ ಇದು ಬ್ಲೂನಾ? ಬ್ಲ್ಯಾಕ್ ಕಾಣಿಸ್ತೈತೆ. ಗೊತ್ತಾ ನನಗೆ ಇದೇ ಥರದಾದ್ರೆ ಸ್ಕೂಲ್ಗೆ ಕಲರ್ ಡ್ರೆಸ್ ಹೇಳ್ತಾರಲ್ಲ, ಇದು ಫ್ರಾಕ್. ಇದು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇದೆ ಗೊತ್ತಾ ಹಾಸನಲ್ಲಿ. ಇದು ಫೇಮಸ್. ಇಲ್ಲಿ ಎಳ್ಳಿಕಾಯಿ ಜ್ಯೂಸು ಹೆಸರೇ ಕಾಣಿಸ್ತಿದೆ. ಹೋಗೋಣ ಆಯಿತಾ? ಬಂದ್ಬಿಟ್ಟು ನಾನು ಅಲ್ಲಿ ಊರಿಗೆ ಹೋಗ್ತೀನಲ್ಲ, ದಿನ ಬಂದ್ಬಿಟ್ಟು ತೊಗೊಂಡು ಚಪ್ಪಲ್ ತಗೊಳಕ್ಕೆ ಕರ್ಕೊಂಬರ್ಬೇಕು. ಇಬ್ಬರಿಗೂ ಶಾಪಿಂಗ್ ಆಯಿತು. ಇವಾಗ ಏನಂದರೆ ನಮ್ಮ ವಿಶ್ವ ಒಂದು ಸಿಲ್ವರ್ ಬ್ರೇಸ್ಲೆಟ್ ತುಂಬ ಇಷ್ಟಪಟ್ಟಿದ್ರು, ನಮ್ಮ ಅಣ್ಣ ಹಾಕ್ಕೊಂಡಿದ್ರು. ಸೊ ಹಂಗಾಗಿ ಅದು ಎಷ್ಟಿದೆ ಹೆಂಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಆದರೆ ತಗೊಳ್ಳುವ, ಸರ್ಪ್ರೈಸ್ ಆಗಿ ಬನ್ನಿ. ಇದು ಚೆನ್ನಾಗಿತ್ತಲ್ಲ, ಒಂಥರ ಡಿಫ್ರೆಂಟಾಗಿ. ಆದರೆ ಅವ್ರ ಕೈಗೆ ಆಗುತ್ತಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅದು ಮ್ಯಾಟ್ ಫಿನಿಶ್ ಇದೆ ಮೇಕಾ, ಮ್ಯಾಟ್ ಫಿನಿಶ್ ಇದೆ. ಗೊತ್ತಾಯ್ತು, ಈ ಥರ ವೈಟ್ ಇಲ್ಲ, ಮ್ಯಾಟ್ ಫಿನಿಶ್ ಇದ್ದರೆ ಚೆನ್ನಾಗಿರೋದು. ವಾಪಸ್ ಹಾಕಂತೆ. $750 ಫೋನ್ ಮಾಡ್ತೀವಿ. ಬ್ಯಾಂಕ್ ಹಿಂಗೆ ತಗೊಂಡೆ ಬಿಟ್ಬಿಡ್ತೀನಿ. ಇದನ್ನು ತಗೊತಾ ಇದ್ದೀವಿ. 14 ವಿಡಿಯೋ ಕಾಲ್ ಅಲ್ಲ, ವಿಡಿಯೋ ಮಾಡ್ಕೊತಿದ್ದೀನಿ. ವ್ಲಾಗರ್ ನಾನು, ಅದಕ್ಕೆ ಅಮ್ಮ ಸ್ಯಾರಿ ತಗೊಳ್ಳೋಕ್ಕೆ ಬಂದಿದ್ದೀವಿ. ಹಾಂ ಕೊಡಿ. ನೆಕ್ಸ್ಟ್ ಸ್ಟಾಪ್ ಬಂದು ಸ್ಪಿನ್ ಸಲೂನ್. ನಮ್ಮ ಅಕ್ಕ ಐಬ್ರೋಸ್ ಮಾಡಿಸ್ಕೋಬೇಕಂತೆ.
ಸೊ ಇದೆಲ್ಲ ಮಾಡಿಸ್ಕೊಂಡು ಮಕ್ಕಳಿಗೆ ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗಬೇಕು ಗೈಸ್. ಅಲ್ಲಿಗೆ ಮುಗಿಯುತ್ತೆ ಆಲ್ಮೋಸ್ಟ್ ಇವಾಗ 2:15. ಮನೆಗೆ ಹೋಗೋಷ್ಟು 3 ಗಂಟೆ. ಇದೇ ನಮ್ಮ ಅಮ್ಮಂದು ಸೀರೆ ಹೆಂಗಿದೆ? ಈರುಳ್ಳಿ ಸಿಪ್ಪೆ ಕಲರ್. ಈ ಕಲರ್ ಚೆನ್ನಾಯ್ತಾ? ಆ್ಯನಿವರ್ಸರಿಗೆ ನನ್ನ ತಮ್ಮ ಕೊಡಿಸಿರೋದು, ಮಗ ಕೊಡಿಸಿರೋದು. ಆ್ಯಂಡ್ ಯಾ ಗೈಸ್, ಇವಾಗ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಒಂದು ಪ್ರಮೋಷನ್ ವಿಡಿಯೋ ಇತ್ತು. ಆ್ಯಂಡ್ ಬ್ರೇಸ್ಲೈಟ್ ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ವಿಶ್ವಂಗೆ ಗೊತ್ತಿಲ್ಲ ಇದು, ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ತೊಗೊಬಂದಿದ್ದು. ಆ್ಯಕ್ಚುಲಿ ನಾನು ಅವ್ರಿಗೆ ಬೆಳ್ಳಿ ಬಳೆನ ಕೊಡಿಸಿದ್ದೆ ಲಾಸ್ಟ್ ಟೈಮ್, ಐ ಥಿಂಕ್ ಬರ್ಡೇಗೆ ಅನಿಸುತ್ತೆ. ಆ್ಯಂಡ್ ಅದು ಕರೆಕ್ಟಾಗಿ ಆಗ್ತಿತ್ತು, ಅದು ಇಷ್ಟ ಆಯಿತು ಅವರಿಗೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಊರಿಗೆ ಬಂದಾಗ ಅಣ್ಣನ ಕೈಯಲ್ಲಿ ಆ ಥರ ರುದ್ರಾಕ್ಷಿದು ಬ್ರೇಸ್ಲೈಟ್ ನೋಡಿದ್ದಾರೆ. ಸೊ ಅವತ್ತಿಂದ ನನಗೆ ಆ ಥರದ್ದು ಕೊಡಿಸು, ಆ ಥರದ್ದು ಇಷ್ಟ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅವ್ರಿಗೆ ಹೇಳಿಲ್ಲ ನಾನು ಈ ಥರ ಕೇಳ್ತೀನಿ, ಅಣ್ಣಂಗೆಲ್ಲ ಕೇಳ್ತೀನಿ ಅಂತ. ಅವ್ರಿಗೆ ಗೊತ್ತೂ ಇಲ್ಲ ನಾನು ಕೇಳಿರೋದು. ಸೊ ಇವಾಗ ಹೆಂಗಿದ್ರು ಜಾತ್ರೆಗೆ ಅಂತ ಊರಿಗೆ ಬಂದಿದ್ವಲ್ವ, ಸೊ ಅಲ್ಲಿ ಅಣ್ಣನೂ ಬಂದಿದ್ದರು ಆ್ಯಂಡ್ ಅದಕ್ಕೇನೋ ಇದ್ದರು. ಸೊ ಅವರಿಗೆ ಕೇಳಿದೆ ಯಾವ ಥರದ ಅಣ್ಣ ಹಾಕೋ ಬಂದಿರಲಿಲ್ಲ ಅವತ್ತೇ ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಅದಕ್ಕೆ ಹೇಳಿದ್ದೆ ನೀವು ಫೋಟೋ ಕಳಿಸಿ ಅಂತ. ಸೊ ಅವರು ಕಳಿಸಿದ್ರು. ಹಾಗಾಗಿ ಇವತ್ತು ಎಲ್ಲ ಶಾಪ್ ಹುಡ್ಕೊಂಡು ಹೋಗಿ ತೊಗೊಬಂದಿದ್ದೀವಿ. ಅವ್ರಿಗೆ ಹೇಳೇ ಇಲ್ಲ ತಂದಿರೋದು. ಆ್ಯಂಡ್ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ, ರಿಯಾಕ್ಷನ್ ಹೆಂಗಿದೆ ಅಂತ. ಅಣ್ಣ ಕಳಿಸಿದ್ದು ಫೋಟೋ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಅದನ್ನು ಸಖತ್ತಾಗಿದೆ ಡಿಸೈನು, ಬಟ್ ಅಲ್ಲಿ ಅದಿರಲಿಲ್ಲ. ಹಾಗಾಗಿ ಬೇರೆ ಚೂಸ್ ಮಾಡಿದ್ದೆ. ಬಟ್ ಅದನ್ನು ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಾದಮೇಲೆ ಕೆಳಗಡೆ ಬಂದಾಗ ಅವ್ರು ಯಾರೋ ಹೇಳಿದ್ರಂತೆ ಈ ಥರ ಮಾಡಿ ಅಂತ, ಅದನ್ನು ತೋರಿಸಿದ್ರು. ಅದು ಇಷ್ಟ ಆಯಿತು, ಒಂಥರ ಡಮರುಗ ಆ ಥರ ಡಿಸೈನ್ ಇತ್ತು. ಸೊ ಹಾಗಾಗಿ ಅದನ್ನು ತೊಗೊಂಬಂದೆ. ನೋಡುವ ವಿಶ್ವ ರಿಯಾಕ್ಷನ್ ಹೇಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ನಿಮಗೆಲ್ಲ ಇಷ್ಟ ಆಯಿತಾ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಷ್ಟೇ ಗೈಸ್. ಅವರು ಮೇ ಬಿ ನಾಳೆ ಅಥವಾ ನಾಡಿದ್ದು ಬರ್ತಾರೆ. ಸೊ ಅವಾಗ ತೋರಿಸೋಣ, ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ, ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ನಮ್ಮ ಡ್ಯಾಡಿ ನಮಗೆ ಈ ಥರ ಕುಯ್ದು ಕೊಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಕುಡ್ಲಲ್ಲಿ. ಇವಾಗ ಅವ್ರ ಮೊಮ್ಮಕ್ಕಳಿಗೆ ಕುಯ್ದು ಕೊಡ್ತಾರೆ. ನಮ್ಮ ಡ್ಯಾಡಿ ಒಬ್ಬರೇ ಹೆಂಗೆ ಮಾಡ್ಕೊಡೋದು. ಚೆನ್ನಾಗಾರ ನಗಡ್ ಹಂಸಿನಿ, ನಗಡ್ ಚೆನ್ನಾಗಿ ಅಲ್ಲಿ ತೋರಿಸು ನಾವು ಸಾಕು. ಮನೆಗೆ ಬಂದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟಾಟಾ ಬಾಯ್.